ಹಲೋ ಗೆಳೆಯರೆ, ತಮ್ಮೆಲ್ಲರಿಗೂ ಲಾ ಎಕ್ಸಲೆನ್ಸ್ IASಗೆ ಸ್ವಾಗತ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ನಿನ್ನೆ ನಡೆದಂತಹ ಹೆಲಿಕಾಪ್ಟರ್ ದುರ್ಘಟನೆಯಲ್ಲಿ ಜನರಲ್ ಬಿಪಿನ್ ರಾವತ್, ಈ ದೇಶದ ಮೊದಲನೆಯ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಫ್ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ನಿಧನರಾಗಿರುವಂತಹ ಮಾಹಿತಿ ನಮಗೆಲ್ಲ ಗೊತ್ತೇ ಆಗಿರುವಂಥದ್ದು. ಜನರಲ್ ಬಿಪಿನ್ ರಾವತ್ ಅವರ ಜೊತೆಯಲ್ಲಿ ಅವರ ಪತ್ನಿ ಮಧುಲಿಕಾ ರಾವತ್ ಮತ್ತು 11 ಇನ್ನಿತರ ಸೈನಿಕರು ಅವರ ಜೊತೆಯಲ್ಲಿ ಕೂನೂರ್ನ ಹತ್ತಿರ ಇರುವಂತಹ ಒಂದು ಡಿಫೆನ್ಸ್ ಸರ್ವಿಸಸ್ ಸ್ಟಾಫ್ ಕಾಲೇಜಿಗೆ ಭಾಷಣವನ್ನು ಅಥವಾ ಸೆಷನನ್ನು ಅಟೆಂಡ್ ಆಗೋದಕ್ಕೋಸ್ಕರ ಹೋಗ್ತಾ ಇದ್ರು. ನಿನ್ನೆ ದೆಹಲಿಯಿಂದ ಹೊರಟ ಬಿಪಿನ್ ರಾವತ್ ಅವರು ಸೋಲೂರಿಗೆ ಫ್ಲೈಟಲ್ಲಿ ಬಂದಿದ್ದರು. ಸೋಲೂರಿನಿಂದ ಕೂನೂರ್ ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜಿಗೆ ಹೆಲಿಕಾಪ್ಟರಲ್ಲಿ ತಮ್ಮ ಪಯಣವನ್ನು ಮುನ್ಸಾಗಿಸಿದ್ರು. ಹೆಲಿಕಾಪ್ಟರ್ ಶುರು ಆದಂತಹ 25 ನಿಮಿಷಗಳಲ್ಲಿ ಈ ಒಂದು ದುರ್ಘಟನೆ ಕೂನೂರ್ನ ಹತ್ತಿರ ಇರುವಂತಹ ಕಾಡಲ್ಲಿ ದುರ್ಘಟನೆ ಸಂಭವಿಸಿದೆ. ಇನ್ನು 5 ನಿಮಿಷ ಆಗಿದ್ದರೆ ಅವರು ಡಿಫೆನ್ಸ್ ಸರ್ವಿಸ್ ಸ್ಟಾಫ್ ಕಾಲೇಜಿಗೆ ಸೇರಬಹುದಿತ್ತು. ಆ ಒಂದು ಹೆಲಿಕಾಪ್ಟರ್ ಹೈಟು ಸಹ ಕಡಿಮೆ ಆಗಿರೋದ್ರಿಂದ ಮೇಲೆಯೇ ಧ್ವಂಸಗೊಂಡು ಕೆಳಗಡೆ ಬೆಂಕಿ ಹೊತ್ಕೊಂಡು ಅಲ್ಲಿನ ಗಿಡ ಮರಗಳಿಗೆ ಅಪ್ಪಳಿಸಿ ಕೆಳಬಿದ್ದಂತಹ ಸಂದರ್ಭದಲ್ಲಿ ಆ ಹೆಲಿಕಾಪ್ಟರಲ್ಲಿ ಒಬ್ಬರನ್ನು ಬಿಟ್ಟು ಉಳಿದ ಎಲ್ಲ 13 ಜನ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ವಿಷಯ ಇಡೀ ದೇಶದ ನಾಗರಿಕರಿಗೆ ನೋವನ್ನುಂಟು ಮಾಡಿದೆ. ಸೊ ಇವತ್ತು ಜನರಲ್ ಬಿಪಿನ್ ರಾವತ್ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸಿರುವಂತಹ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಅರ್ಥೈಸ್ಕೊಳ್ಳೋಣ. ಜನರಲ್ ಬಿಪಿನ್ ರಾವತ್ ಅವರು 30 ಡಿಸೆಂಬರ್ 2019ರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ದೇಶದ ಮೊಟ್ಟ ಮೊದಲನೇ ವ್ಯಕ್ತಿ ಆಗಿ ಅಪಾಯಿಂಟ್ ಆಗಿದ್ದರು. ಇವರು ಈ ಒಂದು ಹುದ್ದೆಯಲ್ಲಿ ಇದ್ದು ಮಿಲಿಟರಿ ಸೈನ್ಯಕ್ಕೆ ಸಂಬಂಧಿಸಿದಂತಹ 1 ಪಾಯಿಂಟ್ ಅಡ್ವೈಸರ್ ಆಗಿ ಮಿನಿಸ್ಟ್ರಿ ಆಫ್ ಡಿಫೆನ್ಸಿಗೆ ಕೆಲಸವನ್ನು ಮಾಡ್ತಾಯಿದ್ರು. ಇದಲ್ಲದೆ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ 3 ಸರ್ವಿಸಸ್ಗಳನ್ನು ಒಳಗೊಂಡಂತಹ ಕಾರ್ಯವೈಖರಿಯನ್ನು ನೋಡಿಕೊಳ್ಳುವಂತಹ ಜವಾಬ್ದಾರಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆದಂತಹ ಬಿಪಿನ್ ರಾವತ್ ಅವರ ಮೇಲೆ ಇತ್ತು. ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗೋದಕ್ಕಿಂತ ಮುನ್ನ ಬಿಪಿನ್ ರಾವತ್ ಅವರು ಆರ್ಮಿ ಚೀಫ್ ಆಗಿ ತಮ್ಮ ಕಾರ್ಯವನ್ನು ಸಲ್ಲಿಸಿದ್ದರು ಈ ದೇಶದ ಇಂಡಿಯನ್ ಆರ್ಮಿಯಲ್ಲಿ. ಡಿಸೆಂಬರ್ 17, 2016ರಲ್ಲಿ 27ನೇ ಚೀಫ್ ಆಫ್ ಆರ್ಮಿಯಾಗಿ ದಲ್ಬೀರ್ ಸಿಂಗ್ ಸುಹಾಗ್ ಅವರ ನಂತರ ಇಂಡಿಯನ್ ಆರ್ಮಿಯ ಚೀಫ್ ಆಗಿ ತಮ್ಮ ಕೆಲಸವನ್ನು ಮುನ್ಸಾಗಿಸಿದ್ದರು. ಬಿಪಿನ್ ರಾವತ್ ಅವರು ಇಂಡಿಯನ್ ಆರ್ಮಿಯಲ್ಲಿ 1978ರಲ್ಲಿ ಕಮಿಷನ್ ಆಗಿರುವಂತಹ ಆಫೀಸರ್. ಆ ಸಂದರ್ಭದಲ್ಲಿ ಅದೇ ಯೂನಿಟ್ನಲ್ಲಿ ಇವರ ತಂದೆಯವರು ಸಹ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದರು. ಆ ಒಂದು ಯೂನಿಟ್ನ ಹೆಸರು 5th ಬಟಾಲಿಯನ್ 11 ಗೂರ್ಖಾ ರೈಫಲ್ಸ್. 1978ರಲ್ಲಿ ತಮ್ಮ ಸೇವೆ ಈ ದೇಶದ ಇಂಡಿಯನ್ ಆರ್ಮಿಗೆ ಶುರು ಮಾಡಿದಂತಹ ಬಿಪಿನ್ ರಾವತ್ ಅವರು 2021ರಲ್ಲಿ ಈ ದೇಶದ ಸೇವೆಯಲ್ಲೇ ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಈ ದೇಶಕ್ಕೆ ಬಹುದೊಡ್ಡ ಲಾಸ್ ಇದಾಗಿದೆ ಅಂತ ಹೇಳಬಹುದು. ಜನರಲ್ ಬಿಪಿನ್ ರಾವತ್ ಅವರು ಸಲ್ಲಿಸುತ್ತಿರುವಂತಹ ಸೇವೆಯಲ್ಲಿ ಅತಿ ವಿಶಿಷ್ಟವಾದಂತಹ ಸೇವೆಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಷಯಗಳನ್ನು ಮಾತಾಡಬೇಕು ಅಂತಂದರೆ, ನಾರ್ತ್ ಈಸ್ಟ್ ಭಾರತೀಯ ಭಾಗದಲ್ಲಿ ಇರುವಂತಹ ಮಿಲಿಟೆನ್ಸಿಯನ್ನು ತೆಗೆದುಹಾಕುವುದರಲ್ಲಿ ಜನರಲ್ ಬಿಪಿನ್ ರಾವತ್ ಅವರು ಬಹಳ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನು ಮಾಡಿದ್ದರು. ಇದಲ್ಲದೆ ತಮಗೆಲ್ಲ ನೆನಪಿದರೆ 2015ರಲ್ಲಿ NSCNನ ಮಿಲಿಟೆಂಟ್ಸ್, NSCN ಅಂತಂದರೆ ನ್ಯಾಷನಲ್ ಸೋಷಲಿಸ್ಟ್ ಕೌನ್ಸಿಲ್ ಆಫ್ ನಾಗಾಲ್ಯಾಂಡ್, ಖಾಪ್ಲಾಂಗ್ನ ಮಿಲಿಟೆಂಟ್ಸ್ಗಳು ಇಂಡಿಯನ್ ಆರ್ಮಿಯವರ ಮೇಲೆ ದಾಳಿ ಮಾಡಿ ಹೋಗಿ ಮಯಾನ್ಮಾರಲ್ಲಿ ಬಚ್ಚಿಟ್ಕೊಂಡಿದ್ರು. ಆ ಬಚ್ಚಿಟ್ಕೊಂಡಿರುವಂತಹ ಮಿಲಿಟೆಂಟ್ಸನ್ನು ಹೊಡೆದು ಹಾಕುವಂತಹ ಆಪರೇಷನ್ನ ನಡೆಸಿರುವಂಥದ್ದು ಬಿಪಿನ್ ರಾವತ್ ಅವರು. ಇದಲ್ಲದೆ ಇವರು ನಡೆಸಿರುವಂತಹ ಅಥವಾ ಇವರು ಮಾಡಿರುವಂತಹ ಸೇವೆಗೆ ಇವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು ಪರಂ ವಿಶಿಷ್ಟ ಸೇವಾ ಮೆಡಲ್, ಉತ್ತಮ ಯುದ್ಧ ಸೇವಾ ಮೆಡಲ್, ಅತಿ ವಿಶಿಷ್ಟ ಸೇವಾ ಮೆಡಲ್, ವಿಶಿಷ್ಟ ಸೇವಾ ಮೆಡಲ್ ಮತ್ತು ಸೇವಾ ಮೆಡಲ್. ಇದಲ್ಲದೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ 2019ರಲ್ಲಿ ರಚನೆಯಾದಂತಹ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಹುದ್ದೆಗೆ ಮೊಟ್ಟ ಮೊದಲನೇ ವ್ಯಕ್ತಿಯಾಗಿ ಜನರಲ್ ಬಿಪಿನ್ ರಾವತ್ ಅವರು ಸ್ಥಾನವನ್ನು ಅಲಂಕರಿಸಿದ್ದರು. ಹಾಗಾದರೆ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂದರೆ ಏನು? ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಒಂದು ಮಿಲಿಟರಿ ಹೆಡ್ ಆಗಿರ್ತಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ಮಿಗೆ ಒಬ್ಬರು ಹೆಡ್ ಇದ್ದಾರೆ, ನೇವಿಗೆ ಒಬ್ಬರು ಹೆಡ್ ಇದ್ದಾರೆ, ಏರ್ಫೋರ್ಸಿಗೆ ಒಬ್ಬರು ಹೆಡ್ ಇದ್ದಾರೆ. ಸೊ ಈ 3 ವಿಂಗ್ಸ್ಗಳಿಗೆ ಇರುವಂತಹ ಹೆಡ್ಸ್ಗಳಿಗೆ ಸಂಬಂಧಿಸಿದಂತೆ ಒಬ್ಬರು ಪ್ರತ್ಯೇಕವಾದಂತಹ ಮುಖ್ಯಸ್ಥರನ್ನು ಚುನಾಯಿತ ಮಾಡಬೇಕು ಅನ್ನುವಂತಹ ವಿಷಯಕ್ಕೆ ಸಂಬಂಧಿಸಿದಂತೆ 1999ರಲ್ಲಿ ಕಾರ್ಗಿಲ್ ವಾರ್ ಕಮಿಟಿ ಅಥವಾ ಕಾರ್ಗಿಲ್ ರಿವ್ಯೂ ಕಮಿಟಿ ಈ ರೆಕಮೆಂಡೇಶನ್ಸನ್ನು ಕೊಟ್ಟಿತ್ತು ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯನ್ನು ಸೃಷ್ಟಿಸಬೇಕು.
ಸೊ ದಟ್ ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ನಡುವಿನ ಕೋಆರ್ಡಿನೇಷನ್ ಮತ್ತು ಅವರ ಕಾರ್ಯವೈಖರಿಯಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅನ್ನುವಂಥದ್ದು 1999ರಲ್ಲೇ ಸಿಕ್ಕಂತಹ ಈ ಒಂದು ರೆಕಮೆಂಡೇಶನನ್ನು ಮುಖ್ಯವಾಗಿ ಒಂದಿಷ್ಟು ವ್ಯತ್ಯಾಸಗಳು ಇದ್ದಂತಹ ಕಾರಣಕ್ಕೆ ಜಾರಿಗೆ ತರಲು ಸಾಧ್ಯವಾಗಿರಲಿಲ್ಲ. ಆದರೆ 2019ರಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಸ್ವತಂತ್ರ ದಿವಸದ ಅಂಗವಾಗಿ 15 ಆಗಸ್ಟ್ 2019ರಲ್ಲಿ ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ನಿರ್ಮಾಣದ ಬಗ್ಗೆ ತಮ್ಮ ಆಲೋಚನೆಯನ್ನು ಮುಂದಿಟ್ಟಿದ್ದರು. ಆ ಒಂದು ಸಂದರ್ಭದಲ್ಲಿ ಕೊಟ್ಟಂತಹ ಅನೌನ್ಸ್ಮೆಂಟಿಂದಾಗಿ 24 ಡಿಸೆಂಬರ್ 2019ರಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯ ಒಂದು ಸ್ಥಾಪನೆ ಅಥವಾ ಕ್ರಿಯೇಷನ್ನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿತ್ತು. ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆ 4 ಸ್ಟಾರ್ ಜನರಲ್ ಆಗಿ ಕೆಲಸವನ್ನು ಮಾಡುವಂಥದ್ದು ಮತ್ತು 3 ಸೇನೆಯ ಮುಖ್ಯಸ್ಥನಾಗಿ ಇವರು ಕೆಲಸವನ್ನು ಮಾಡುತ್ತಾರೆ ಅನ್ನುವಂತಹ ಮಾಹಿತಿಯನ್ನು ಹೊರಹಾಕಲಾಗಿತ್ತು. ಈ ಒಂದು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಹುದ್ದೆಯಲ್ಲಿ ಇರುವಂತಹ ಆಫೀಸರ್ ಮುಖ್ಯವಾಗಿ ಮಿಲಿಟರಿ ಹೆಡ್ ಮತ್ತು ಚೇರ್ಮನ್ ಆಫ್ ಚೀಫ್ ಆಫ್ ಸ್ಟಾಫ್ ಆಗಿ ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಕೆಲಸವನ್ನು ಸಾಗಿಸ್ತಾರೆ. ಮುಖ್ಯವಾಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ನ ಬಗ್ಗೆ ಹೇಳಬೇಕು ಅಂತಂದರೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ಗೆ ಇರುವಂತಹ ಸೋಲ್ ಪಾಯಿಂಟ್ ಅಡ್ವೈಸರ್ ಆಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಕೆಲಸವನ್ನು ಮಾಡುತ್ತಾರೆ. ಇದಲ್ಲದೆ ಡಿಪಾರ್ಟ್ಮೆಂಟ್ ಆಫ್ ಮಿಲಿಟರಿ ಅಫೇರ್ಸನ್ನು ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ತಮ್ಮ ಕಾರ್ಯವೈಖರಿಯನ್ನು ಮುಂಸಾಗಿಸ್ತಾರೆ ಅನ್ನುವಂಥದ್ದು. ಸೊ 1978ರಲ್ಲಿ ಕಮಿಷನ್ ಆದಂತಹ ಜನರಲ್ ಬಿಪಿನ್ ರಾವತ್ ಅವರು 2021ರಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಕಾರ್ಯವನ್ನು ಸಲ್ಲಿಸುತ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಹೆಲಿಕಾಪ್ಟರ್ ಪತನವಾದಂತಹ ಕಾರಣಕ್ಕೆ ನಿಧನರಾಗಿರುವಂತಹ ಸಂಗತಿ ಇಡೀ ದೇಶಕ್ಕೆ ನೋವನ್ನುಂಟು ಮಾಡಿದೆ. ಈ ಒಂದು ಸಂದರ್ಭದಲ್ಲಿ ಅವರು ಸಲ್ಲಿಸಿರುವಂತಹ ಇಡೀ ರಾಷ್ಟ್ರ ಚಿರಋಣಿಯಾಗಿರುತ್ತದೆ. ಇವತ್ತಿನ ಸಂದರ್ಭದಲ್ಲಿ ಲಾ ಎಕ್ಸಲೆನ್ಸ್ IAS ಕುಟುಂಬದ ವತಿಯಿಂದ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಅಂತ ಹೇಳುತ್ತಾ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುತ್ತೇನೆ. ಮತ್ತೆ ಹೊಸ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.